ನಮಸ್ಕಾರ. ವಿಶ್ವಂಬರಿ ಟಿವಿಗೆ ಆತ್ಮೀಯ ಸ್ವಾಗತ. ನಾನು ಭವ್ಯ ಅಭಿಷೇಕ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ವೋಟ್ ಚೋರಿ ಪ್ರೂಫ್ ಹಿಂದಿದೆ ವಿದೇಶಿ ಕೈವಾಡ. ಕಾಂಗ್ರೆಸ್ಗೆ ಸ್ವಂತ ಕಾಲ ಮೇಲೆ ಬಿದ್ದಂತಹ ಸಂಕಟ. ಇತ್ತೀಚೆಗೆ ಜಗತ್ತಿನಾದ್ಯಂತ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಓಡ್ತಾ ಇದೆ. ಅದು ಕೂಡ ಭಾರತದ ಪ್ರಜಾಪ್ರಭು. ಆದ್ರೆ ಹೀರೋ ಮತ್ತೆ ಬೇರೆ ಯಾರು, ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಅಂತ ಪ್ರಸಿದ್ಧಿ ಪಡೆದಿರುವಂತಹ ರಾಹುಲ್ ಗಾಂಧಿ. ಆ ಸಿನಿಮಾ ಹೆಸರೇನ್ ಗೊತ್ತಾ? ವೋಟ್ ಚೋರಿ. ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿ ಇಡೀ ದೇಶವನ್ನೇ ರಾಹುಲ್ ಗಾಂಧಿ ತಲೆ ಕೆಳಗಾಗಿಸಿದ್ರು. ಇದೀಗ ಆ ಸಿನಿಮಾದಲ್ಲೊಂದು ಹೊಸ ಟ್ವಿಸ್ಟ್ ಬಂದಿದೆ. ಅದೇನೆಂದ್ರೆ, ಈ ವೋಟ್ ಚೋರಿ ಪ್ರೂಫ್ ಪ್ಲಾನ್ ರೆಡಿ ಆಗಿದ್ದು ಭಾರತದಲ್ಲಿ ಅಲ್ವೇ ಅಲ್ಲ, ಬದಲಾಗಿ ದೇಶದಲ್ಲಿ ರೆಡಿ ಆಗಿತ್ತು. ಹಾಗಾದ್ರೆ ಈ ಸಿನಿಮಾದ ಅಸಲಿ ವಿಲನ್ ಯಾರು? ನೋಡೋಣ ಬನ್ನಿ ಈ ಸ್ಟೋರಿಯಲ್ಲಿ. ಕಾಂಗ್ರೆಸ್ನ ವೋಟ್ ಚೋರಿ ಸಿನಿಮಾ ವಿದೇಶದಿಂದ ಬಂದಿದ್ದ. ರಾಹುಲ್ ಗಾಂಧಿ ಪ್ರೂಫ್ ಮ್ಯಾನ್ಮಾರ್ನಿಂದ ಬಂದಿದ್ಯಾಕೆ? ಕಾಂಗ್ರೆಸ್ಗೆ ಫಾರಿನ್ ರಿಟರ್ನ್ ಪ್ರೂಫ್ ಸಂಕಟ. ತಮ್ಮ ಕಾಲ ಮೇಲೆ ಚಪ್ಪಡಿ ಎಳೆದುಕೊಂಡ ಕಾಂಗ್ರೆಸ್ ನಾಯಕ ಇಡೀ ಸಂಸತ್ತನ್ನೇ ಗದ್ದಲದ ಗೂಡನ್ನಾಗಿಸಿ ದೇಶದ ಗಮನ ಸೆಳೆದಿದ್ದ ಈ ವೋಟ್ ಚೋರಿ ಆರೋಪ ರಾಹುಲ್ ಗಾಂಧಿ ಪಾಲಿಗೆ ಈಗ ಮಗ್ಗುಲ ಮುಳ್ಳಾಗಿ ಪರಿಣಮಿಸಿದೆ. ಅವರು ತಮ್ಮ ಆರೋಪಕ್ಕೆ ಪ್ರೂಫ್ ಅಂತ ಆಗಸ್ಟ್ 7ರಂದು ಕೆಲವು ದಾಖಲೆಗಳನ್ನು ನೀಡಿದ್ರು. ಆದ್ರೆ ಕಥೆಯಲ್ಲಿದ್ದ ಕ್ಲೈಮ್ಯಾಕ್ಸ್ ಈಗ ಮಧ್ಯದಲ್ಲೇ ಸಿಕ್ಕಿಬಿದ್ದಿದೆ. ಕುರ್ಪೆಂಜ್ ಅನ್ನೋ ಟ್ವಿಟರ್ ಮಹಾಶಯರು ಈ ವಿಷಯವನ್ನ ಬಯಲು ಮಾಡಿದ್ದಾರೆ. ರಾಹುಲ್ ಗಾಂಧಿ ಕೊಟ್ಟಿದ್ದ PDF ದಾಖಲೆಗಳು ಭಾರತದಲ್ಲಿ ಸಿದ್ಧಪಡಿಸಿದವುಗಳೇ ಅಲ್ಲ, ಅಂದ್ರೆ ಅವು ಮ್ಯಾನ್ಮಾರ್ನಲ್ಲಿ ರೆಡಿಯಾಗಿವೆ ಅನ್ನೋದು ಇಂದಿನ ಶಾಕಿಂಗ್ ವಿಷಯ. ಇದೇನಿದು ತಾಂತ್ರಿಕ ವಿಷಯ ಅಂತೀರಾ? ತೀರಾ ಸಿಂಪಲ್. ನಮ್ಮ ಭಾರತದ ಟೈಮ್ ಮಯನ್ಮಾರ್ಗಿಂತ 1 ಗಂಟೆ ಹಿಂದಿದೆ. ಆದರೆ ರಾಹುಲ್ ಗಾಂಧಿ ಕೊಟ್ಟಿದ್ದ ಫೈಲ್ಗಳು ಮಯನ್ಮಾರ್ ಟೈಮ್ನಲ್ಲಿ ಸಿದ್ಧವಾಗಿದೆ. ಅವರೇ ಲಿಂಕ್ ಕೊಟ್ಟಿದ್ದರಿಂದ ಯಾರೋ ಒಬ್ಬರು ಎಕ್ಸ್ನಲ್ಲಿ ಕೂತು ಕ್ಲಿಕ್ ಮಾಡಿಬಿಟ್ಟರು ಅಷ್ಟೇ. ಹೀಗೆ ದೊಡ್ಡ ಮಟ್ಟದಲ್ಲಿ ಗದ್ದಲ ಎಬ್ಬಿಸಿದ್ದ ವೋಟ್ ಚೋರಿ ಆರೋಪ ವಿದೇಶದ ಸಣ್ಣ ತಂತ್ರಜ್ಞಾನದಲ್ಲಿ ಪೇಚಿಗೆ ಸಿಕ್ಕಿಬಿದ್ದಿದೆ. ಬೇಕಾಬಿಟ್ಟಿ ಆರೋಪ ಮಾಡೋದು ಅಂದ್ರೆ ಇದೆ ಅಲ್ವಾ? ಇದನ್ನು ನೋಡಿ ಕಾಂಗ್ರೆಸ್ಗೆ ಈಗ ದೊಡ್ಡ ತಲೆನೋವು ಶುರುವಾಗಿದೆ. ಪ್ರೂಫ್ ಕೊಡ್ತೀವಿ ಅಂತ ಆಡ್ತಿದ್ದವರು ಈಗ ಸಮರ್ಥಿಸಿಕೊಳ್ಳೋಕೆ ಹರಸಾಹಸ ಪಡ್ತಿದ್ದಾರೆ. ಇದೇ ವಿಷಯ ಬಿಜೆಪಿಗೆ ಸಿಕ್ಕ ಅತಿ ದೊಡ್ಡ ಅಸ್ತ್ರ. ಅವರು ತಕ್ಷಣವೇ ರಾಹುಲ್ ಗಾಂಧಿ ಮೇಲೆ ವಾಗ್ದಾಳಿ ಶುರುವಿಟ್ಟಿದ್ದಾರೆ. ಹಿಂದೆ ಚೀನಾದ ಕಮ್ಯುನಿಸ್ಟ್ ಪಕ್ಷದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದವರು, ಟರ್ಕಿಯಂತಹ ರಾಷ್ಟ್ರದಲ್ಲಿ ಆಫೀಸ್ ತೆರೆಯಲು ಪ್ಲಾನ್ ಮಾಡಿದ್ದವರು ಅಂತ ಹಿಂದೆ ಇದ್ದ ಎಲ್ಲ ವಿವಾದಗಳನ್ನ ಮತ್ತೆ ಹೊರತೆಗೆದು ಬಾಣ ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಒಂದೇ ಏಟಿಗೆ ಬಿಜೆಪಿ ನಾಯಕರು 2 ಹಕ್ಕಿ ಹೊಡೆದಿದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದ ದೇಶೀಯ ಭ್ರಷ್ಟಾಚಾರದ ಆರೋಪ ಮಾಡಿದ ಕಾಂಗ್ರೆಸ್ ಈಗ ತಾನು ಪ್ರಸ್ತುತಪಡಿಸಿದ ಪುರಾವೆಯಿಂದಲೇ ಇಕ್ಕಟ್ಟಿಗೆ ಸಿಲುಕಿದೆ. ವಿದೇಶದಿಂದ ಬಂದ ಪುರಾವೆಗಳ ಆಧಾರದಲ್ಲಿ ದೇಶದ ಚುನಾವಣೆ ಮೇಲೆ ಅನುಮಾನ ವ್ಯಕ್ತಪಡಿಸುವುದು ಸರಿಯೇ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. ಈ ವೋಟ್ ಚೋರಿ ಆರೋಪದ ಹಿಂದಿರುವ ಅಸಲಿ ಸತ್ಯಾಂಶ ಏನು ಅನ್ನೋದು ಈ ಹೊಸ ಬೆಳವಣಿಗೆಯಿಂದ ಮತ್ತಷ್ಟು ಜಟಿಲವಾಗಿರೋದಂತೂ ಸತ್ಯ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.